ವಲ್ಗರ್ ಮಾತಂದ್ರೆ ಏನು? ವಲ್ಗರ್ ಮಾತಂದ್ರೆ ಏನು? ನಮ್ಮನ್ನ ಹಡ್ದು ಬಾಗಿಲು ಮಾಡ್ಬಿಡ್ತೀವಿ. ಪ್ಲೀಸ್ ಸೈಲೆನ್ಸ್. ಕಟ್ ಕ್ಯಾಮ್ರಾ. ಆಕ್ಷನ್. 7 ಕೋಟಿ ಕನ್ನಡಿಗರ ಈ ನಮ್ಮ ಕರ್ನಾಟಕನ ನಿನ್ನಂತವರಿಂದ ಕಾಪಾಡಕ್ಕೆ 1,27,000 ಜನ ಪೊಲೀಸ್. ಕಟ್. ಏನೇ ಗ್ಯಾಪ್ ಕೊಡು ಅಂತ ಹೇಳಿಲ್ವೇನೋ? 1,27,000 ಜನ ಗ್ಯಾಪ್. ಓಕೆ, ಜನಕ್ಕೆ ಗ್ಯಾಪ, ಜನಕ್ಕೆ ಗ್ಯಾಪ್. ನಾಲ್ಕನೇನೆ ಹೇಳಿ. ಹೇಳ್ರಪ್ಪ. ರಕ್ಷಣೆ ಮಾಡೋದಕ್ಕೆ 1,27,000 ಜನ ಪೊಲೀಸ್ ಡ್ಯೂಟಿ. ಅವ್ರು ಮೂರು ಬಾಗಿಲು ಮಾಡ್ಬಿಡ್ತೀರಿ. ಸರ್ ನಿಮ್ ಲೆಫ್ಟ್, ನಿಮ್ ಲೆಫ್ಟ್ ಐಟು ಜಾಸ್ತಿ ಆಯ್ತು. ಕಮ್ಮಿ. ಓಕೆ ಸರ್. ಸರ್ ಕ್ಯಾಮ್ರಾ ನೋಡಿ. ಆಕ್ಷನ್. ಏನ್ ಕಮ್ಮಿ ಮಾಡಿದಮ್ಮ ನಿನ್ನ ನಾನು? ಬಂಗಾರಿ ನನಗಿನ ಫ್ಲೇವರ್ ಯಾರಮ್ಮ ಇದಾರೆ? ನನ್ನ ಹೃದಯದಲ್ಲೇ ತುಂಬೋಗಿದ್ಯಮ್ಮ ನೀನು. ನೀವ್ ಯಾವತ್ತಾದ್ರೂ ಆ ರೇಂಜ್ ಕುಡ್ದು ಏನಾದ್ರು ಗ್ಯಾಂಗ್ ಅಲ್ಲಿ ಗಲಾಟೆ ಮಾಡಿದಿರಾ? ಇಲ್ಲ ಕುಡ್ದಿದ್ದೀನಿ, ಆ ರೇಂಜಿಗೆ ಕುಡ್ದಿದ್ದೀನಿ. ಗಲಾಟೆ ಮಾಡಕ್ಕೆ ಹೇಳಕ್ಕಾಗಿಲ್ಲ. ನೀವೇ ಭರವಸೆ ಕೊಟ್ಟಿದ್ರಿ 4 ತಿಂಗಳಲ್ಲಿ ರಸ್ತೆ ಮಾಡಿಸ್ಬಿಡ್ತೀನಿ. ಯಾವ ರಸ್ತೆ? ಗೋಲ್ಡ್ ಬಜಾರ್ ರಸ್ತೆ, ಹಾಗೆ ಅದ್ರ ಜೊತೆಯಲ್ಲಿ ಮತ್ತೊಂದೆರಡು ರಸ್ತೆ, ಬಜಾರ್ ರಸ್ತೆ, ಹಾಗೆ ಗೋಲ್ಡ್ ಮಾರ್ಕೆಟ್ ರಸ್ತೆ. 6 ತಿಂಗಳಾಯ್ತು ಪ್ರದೀಪ್ ಈಶ್ವರ್ ಅವರು ಭರವಸೆ ಕೊಟ್ಟು, ಇನ್ನೂ ಕೂಡ ಆಗಿಲ್ಲ. 4 ತಿಂಗಳು ಡೆಡ್ ಲೈನ್ ನೀವೇ ಕೊಟ್ಟಿದ್ರಂತೆ. ಮೇಡಮ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ನಮ್ಮ ಮಾವ ಏನಾದ್ರೂ FD ಸೆಕ್ರೆಟರಿ ಆಗಿದ್ದಿದ್ರೆ. ನೀವ್ ಹಿಂಗೆ ಡೈಲಾಗ್ ಹೊಡೆಯೋಕ್ ಮುಂಚೆ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ಸರ್? ಡೈಲಾಗ್ ಅಂದ್ರೆ 4 ತಿಂಗಳ ಡೆಡ್ ಲೈನ್, 4 ತಿಂಗಳ ಡೆಡ್ ಲೈನ್. ಡೈಲಾಗ್ ಹೊಡೆಯೋಕ್ ಮುಂಚೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮ್ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ನೋ ಸರ್? ಮೇಡಮ್, ನೋ. ಅಲ್ಲ, ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಸ್ಪರ್ಧಿಯಾಗಿದ್ರು. ಇನ್ನೂ ಕೂಡ ನಿನ್ನೆ ಪ್ರಚಾರ ಮಾಡಿದ್ರು, ಇವತ್ತು ಪ್ರಚಾರ. ನೀವು ಮೀಡಿಯಾದವರು ತಂದಿಕ್ಕಿ ತಮಾಷೆ ನೋಡಿ ಕಡ್ಡಿಯಲ್ಲಿ ಆಟ್ಬೇಡಿ ಸರ್. ಅಲ್ಲಿ ಬೇರೆ ಇಲ್ಲೇ ಬೇರೆ, ಅರ್ಥ ಆಯ್ತಾ? ತಂದಿಕ್ಕು ತಮಾಷೆ ಮಾಡಿದ್ರೆ ಏನು ಅಭ್ಯಾಸ? ನಿಮಗ್ ಕ್ವಶನ್ ಕೇಳೋ ಅಧಿಕಾರ ಇಲ್ಲ ಸರ್, ನಮಗೂ ಐತೆ. ನಾವು ಕೇಳೋದಕ್ಕೆ ಆನ್ಸರ್ ಕೊಡ್ರಿ. ಈಗ ಜನರ ರಿಯಾಕ್ಷನ್ ಹೆಂಗಿದೆ ಅಂತ ಈಗ ನಾನು ಕೇಳಿದ್ರೆ ಕ್ವಶನ್ ಆನ್ಸರ್ ಕೊಡಪ್ಪ. ಈಗ ಕೇಳ್ಕೊಂಡಲ್ಲ ನೀನು, ಪಾಪ ನಿಖಿಲ್ ಅವ್ರು ಬಂದಿದ್ರು ಅಂತೇಳಿ. ಇಲ್ಲಿ ನಿಖಿಲ್ ಅವ್ರು ಇದ್ದೀರಾ? ಅಲ್ಲ, ಮತ್ತೆ ಅವ್ರಿಗೆ ಇವತ್ತರು ಯಾವ ತರ ಪಕ್ಷದ ವಿಷಯ ಹೇಳ್ತಾ ಇದ್ದೀನ? ಯಾರ ಪರವಾಗಿ ಹೋಗ್ತೀವಿ ಅಂತ ಹೇಳ್ತೀವಿ? ವ್ಯಕ್ತಿ ಪರವಾಗಿ ಹೋಗ್ತೀನಿ ಅಂತ ಹೇಳೋದು. ನಾನೇನು ಆಕ್ಚುಲಿ ಭವಿಷ್ಯ ಹೇಳೋಣ ಸರ್? ನಿಮ್ ತಂಗಿನೂ ನಂಗೂ ಕೂಡ ತಂಗಿನೇ, ನಿಮ್ಮ ಅಮ್ಮನೂ ನಂಗೂ ಕೂಡ ಅಮ್ಮ ಇದ್ದಂಗೆ. ಆದ್ರೆ ಕೆಲವರು ನನ್ನ ನೋಡಿ ನಿನ್ನ ಅಮ್ಮನ ಅಂತಾರೆ. ಆದ್ರೆ ಯೋಚನೆ ಮಾಡಿ ಸರ್. ಈಗ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಲೋ ಬಡ್ಕೊಂಡೆ ನನ್ ಮಾತು ಕೇಳಿದ್ಯಾ? ಇದು ನನ್ನ ದೇಶ, ಇವರೆಲ್ಲ ನನ್ನ ಜನ ಅಂತ ಹಾರಾಡ್ತಿದ್ಯಲ್ಲ. ಈಗ ಸರಿಯಾಗಿ ನೋಡಿದ್ಯಾ ನಿನ್ನ ಈ ದರಿದ್ರ ದೇಶನ, ಈ ನರಾಸತ್ತ ಜನನ, ನಿನ್ನ ಆ ಭಾರತೀಯ ನಾರಿನ ನೋಡು, ನನ್ನ ನೋಡು. ಸೊ ಇದನ್ನ ನೀವು ಕೆಟ್ಟ ಮಾತು ಅಂತ ಅನ್ಕೊಂಡಿದ್ದೀರಾ?